ಇಂದು ಎರಡನೇ ಆಷಾಢ ಶುಕ್ರವಾರ ಚಾಮುಂಡೇಶ್ವರಿ ತಾಯಿಯ ದರ್ಶನಕ್ಕೆ ಕೊಳ್ಳೇಗಾಲದ ಹಿರಿಯ ಶಾಸಕರಾಗಿರ್ತಕ್ಕಂಥ ಎಆರ್ ಕೃಷ್ಣಮೂರ್ತಿ ಸರ್ ಬಂದಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಕುಟುಂಬ ಸಮೇತರಾಗಿ ಬಂದು ಎರಡನೇ ಆಷಾಢ ಶುಕ್ರವಾರದಂದು ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡಿದ್ದೀರಿ ಸರ್. ಖಂಡಿತವಾಗೂ ಕೂಡ ನಾನು ದೈವ ಭಕ್ತ. ಎಲ್ಲ ಧರ್ಮದ ಎಲ್ಲ ವರ್ಗದ ಜನರ ಜೊತೆ ನಾನು ಒಡನಾಡಿಯಾಗಿ ಎಲ್ಲ ದೇವರಲ್ಲೂ ಕೂಡ ನಾನು ಪ್ರಾರ್ಥಿಸ್ಕೊಂಡು ಜನಪ್ರತಿಯಾಗಿ ಆಯ್ಕೆಯಾಗಿರ್ತಕ್ಕಂಥವನು. ನಾನು ಹಿಂದೆ 94-99ರಲ್ಲಿ 2 ಬಾರಿ ಶಾಸಕನಾಗಿದ್ದೆ. ಕೇವಲ ಒಂದು ಮತದ ಅಂತರದಲ್ಲಿ ನಾನು ಗೆಲುವನ್ನು ಕಾಣಲಿಲ್ಲ. 19 ವರ್ಷದ ನಂತರ ಈ ಬಾರಿ 2023 ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಮಹಾಜನತೆ ನನಗೆ ಅವಕಾಶ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಸುಮಾರು ಜೆ.ಎಚ್. ಪಟೇಲ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯ ಸರ್ ಉಪಮುಖ್ಯಮಂತ್ರಿಗಳಾಗಿ ಜಿಲ್ಲೆ ಉದಯ ಆಯಿತು. ಅಂದಿನಿಂದ ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಆಗಲಿ ಜನತಾದಳದಲ್ಲೇ ಆಗಲಿ ಈವರೆಗೂ ಕೂಡ ಯಾವೊಬ್ಬ ಪರಿಶಿಷ್ಟ ಜಾತಿ ಮೀಸಲು ಶಾಸಕರಿಗೆ ಮಂತ್ರಿ ಆಗ್ತಕ್ಕಂಥ ಅವಕಾಶ ದೊರಕಿಲ್ಲ. ಹಾಗಾಗಿ ಈ ಬಾರಿ ಆ ಒಂದು ವಿಚಾರದಲ್ಲಿ ಸರ್ಕಾರ ವರಿಷ್ಠರು ಪರಿಗಣಿಸಬೇಕು. ನಾನು ಕೂಡ 3ನೇ ಬಾರಿ ಶಾಸಕನಾಗಿದ್ದೇನೆ. ನನ್ನ ಆತ್ಮೀಯ ಶಾಸಕರು ಇವತ್ತು ಅನೇಕ ಜವಾಬ್ದಾರಿ ನಿರ್ವಹಿಸಿ ಇವತ್ತು ಕೆಲಸವನ್ನು ನಿರ್ವಹಿಸಿದ್ದಾರೆ. ಅಂತಹ ಅವಕಾಶ ನನಗೂ ದೊರಕಲಿ ಅಂತೇಳಿ ತಾಯಿಯಲ್ಲಿ ಪ್ರಾರ್ಥಿಸ್ಕೊಂಡು. ನೀವು ಕೂಡ ಸಾಕಷ್ಟು ದೈವ ಭಕ್ತರು ಅಂತ ಹೇಳಿದ್ರಿ ಸರ್. ಏನಾದರೂ ಭಿನ್ನ ಇಟ್ಟರೆ ತಾಯಿ ಮುಂದೆ ಸಚಿವ ಸ್ಥಾನ ವಿಚಾರದಲ್ಲಿ? ನಾನು ಬಂದು ಅದೆಲ್ಲ ನನ್ನ ಶ್ರೀಮತಿ, ನನ್ನ ಧರ್ಮಪತ್ನಿ ಅದನ್ನು ದೇವರು ಪ್ರಾರ್ಥಿಸ್ಕೊಳ್ತಾಳೆ. ಅದೇನು ಈಡೇರಿಸಬೇಕಾದ್ರೂ ಕೂಡ ಅವಳು ಏನು ಪ್ರಾರ್ಥಿಸ್ಕೊಂಡಿದ್ದಾಳೆ ಅದರಂತೆ ಖಂಡಿತವಾಗೂ ಕೂಡ ಕುಟುಂಬಸ್ಥರು ನಾವು ನೆರವೇರಿಸ್ತೇವೆ. ಪ್ರತಿ ಸಾರಿ ಸಚಿವ ಸಂಪುಟ ರಚನೆ ಆಗುವಂಥ ಸಂದರ್ಭದಲ್ಲಿ ಚಾಮರಾಜನಗರ ಜಿಲ್ಲೆಯನ್ನು ಕಡೆಗಣಿಸಲಾಗ್ತಿದೆಯಾ ಅಂತ ಸರ್? ಹಾಗೇನಿಲ್ಲ. ಈಗ ಕಡೆಗಣಿಸೋ ಪ್ರಶ್ನೆನೇ ಇಲ್ಲ. ಚಾಮರಾಜನಗರ ಬಂದರೆ ಅಧಿಕಾರ ಕಳ್ಕೊಳ್ತಾರೆ ಅಂತ ಹೇಳ್ತಾಯಿದ್ರು. ಅನೇಕ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಉಲ್ಲೇಖ ಆಗಿದೆ. ಮನೆ ದೇವೇಗೌಡರು ಮುಖ್ಯಮಂತ್ರಿಗಳಾಗೋಕ್ಕೆ ಮುನ್ನ ನಮ್ಮಲ್ಲಿ ಜಿಲ್ಲೆಯಲ್ಲಿ ಒಂದು ಪಕ್ಷದ ಸಭೆಯನ್ನು ಮಾಡಿ ಅವಿಭಾಜ್ಯ ಮೈಸೂರು ಜಿಲ್ಲೆ ಇದ್ದ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿಗಳಾದರು. ಮತ್ತೊಮ್ಮೆ ನಮ್ಮ ಕ್ಷೇತ್ರದಲ್ಲಿ ಒಂದು ನವೋದಯ ಶಾಲೆ ಉದ್ಘಾಟನೆಗೆ ಬಂದಿದ್ದರು. ಆ ನಂತರ ಅವರು ಪ್ರಧಾನಮಂತ್ರಿಗಳಾಗುವಂಥ ಅವಕಾಶ ದೊರಕಿತು. ಹಾಗಾಗಿ ಇವತ್ತು ಆ ವಿಚಾರದಲ್ಲಿ ಯಾರೂ ಕೂಡ ಉಲ್ಲೇಖ ಮಾಡ್ತಾ ಇಲ್ಲ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 1 ಡಜನ್ಗೂ ಹೆಚ್ಚು ಬಾರಿ ನಮ್ಮ ಜಿಲ್ಲೆಗೆ ಬಂದಿದ್ದಾರೆ. ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಅವರು ಪೂರ್ಣ ಪ್ರಮಾಣದಲ್ಲಿ ಅಧಿಕಾರ ನಿರ್ವಹಿಸಿದ್ದಾರೆ. ಇವತ್ತು ಕೂಡ ಅವರು ಪದತ್ಯಾಗ ಮಾಡಿದ್ರು, ಇನ್ನೊಬ್ಬರು ಅವಕಾಶ ಮಾಡಿಕೊಟ್ರು. ಇದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅವ್ರು ಇರ್ತಿದ್ರೇನು. ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ಅವ್ರ ನಿರ್ದೇಶನದ ಮೇಲೆ ಮಾನ್ಯ ಸಿದ್ದರಾಮಯ್ಯ ಅವಕಾಶ ಮಾಡಿಕೊಟ್ಟು ನಮ್ಮ ರಾಜ್ಯಾಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರಿಗೆ ಆ ಸ್ಥಾನವನ್ನು ಬಿಟ್ಟುಕೊಟ್ಟಿದ್ದಾರೆ. ಹಾಗಾಗಿ ಖಂಡಿತವಾಗಿ ಕೂಡ ಸಿದ್ದರಾಮಯ್ಯನವರಾಗಿರ್ಬೋದು, ಡಿ.ಕೆ. ಶಿವಕುಮಾರ್ ಪಕ್ಷದ ರಾಷ್ಟ್ರದ ವರಿಷ್ಠರಾಗಿರ್ಬೋದು, ಕಡೆಗಣಿಸೋ ಪ್ರಶ್ನೆಯೇ ಇಲ್ಲ. ನಮ್ಮ ಜಿಲ್ಲೆಗೆ ಆದ್ಯತೆ ಕೊಟ್ಟು ಅವಕಾಶ ಮಾಡ್ತಾರೆ, ನಂಬಿಕೆ ವಿಶ್ವಾಸ. ಲಿಸ್ಟ್ ರೆಡಿಯಾಗಿದೆ ಅನ್ನುವಂಥ ಮಾತುಗಳಿದೆ ಸರ್. ಲಿಸ್ಟಲ್ಲಿ ನಿಮ್ಮ ಹೆಸರು ಇರುತ್ತಾ ಅಂತ? ಇರಬಹುದು ಅಂತ ನಾನು ನಂಬಿದ್ದೇನೆ. ಯಾಕಂದ್ರೆ ಲಿಸ್ಟನ್ನು ನಾನು ಯಾರ ಹೆಸರಿದೆ ಇಲ್ಲ ಅಂತ ನಾನು ಹೇಳಲಿಕ್ಕಾಗಲ್ಲ. ಅದು ಪಕ್ಷದ ವರಿಷ್ಠ ತೀರ್ಮಾನಕ್ಕೆ ಬಿಟ್ಟಿದ್ದು. ವಿಶ್ವಾಸ ಇದೆ ಸರ್, ಸಚಿವರಾಗುವಂಥ ವಿಶ್ವಾಸ ಇದೆ. ನಿಮ್ಮ ಈಗ ಇದು ನಿಮ್ಮಲ್ಲಿ ಟಿವಿ ಚಾನಲ್ ನನ್ನ ಹೆಸರನ್ನ ಉಲ್ಲೇಖ ಮಾಡಿದ್ದೀರಾ. ಹಾಗಾಗಿ ಆ ಒಂದು ಟಿವಿಯ ಒಂದು ನ್ಯೂಸ್ ಚಾನಲ್ ಏನು ನನ್ನ ವಿಷಯದಲ್ಲಿ ಭಾಳ ಗೌರವಯುತವಾಗಿ ನನ್ನ ಬಗ್ಗೆ ಒಂದು ಅವಕಾಶ ಆಗ್ಬೋದು ಇವರಿಗೆ ಅಂತಕ್ಕಂಥದ್ದು ಉಲ್ಲೇಖ ಮಾಡಿ ಸುದ್ದಿ ಮಾಡಿದ್ರೆ ಅದು ಒಳ್ಳೇದಾಗಲಿ ಅಂತ ನಾನು ಪ್ರಾರ್ಥಿಸ್ಕೊಳ್ತೇನೆ. ಇದಿಷ್ಟು ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿರ್ತಕ್ಕಂಥ ಎಆರ್ ಕೃಷ್ಣಮೂರ್ತಿ ಸರ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ಸಂದೀಪ್ ಕುಮಾರ್, ನ್ಯೂಸ್ ಮೈಸೂರು.